ಯೂಟ್ಯೂಬ್ ಚಾನಲ್ಗೆ ಎಲ್ಲ ವೀಕ್ಷಕರಿಗೆ ಯೂಟ್ಯೂಬ್ ಚಾನಲ್ನ ವಾಚ್ ಮಾಡ್ತಾ ಎಲ್ಲ ಇರ್ತಕ್ಕಂಥ ಎಲ್ಲ ಅಭಿಮಾನಿತರಿಗೆ ಇವತ್ತು ವಿಶೇಷವಾಗಿ ಫ್ರೇಜಲ್ ವರ್ಕ್ಸ್ ಬಗ್ಗೆ ನಾನು ಮಾತನಾಡಬೇಕು ಅಂತೇಳಿ ಬಂದಿದ್ದೀನಿ. ಅದರಿಂದ ಇಲ್ಲಿ ವಿಶೇಷವಾಗಿ ತಮಗೆ ನಮ್ಮ ವಾಕ್ಯ ಸಂಗಮ ಯೂಟ್ಯೂಬ್ ಚಾನಲ್ ವತಿಯಿಂದ ತಮಗೆಲ್ಲರಿಗೂ ಸ್ವಾಗತವನ್ನ ಅಭಿಮಾನದಿಂದ ಬಯಸುತ್ತಿದ್ದೇನೆ. ಇಂದು ಫ್ರೇಜಲ್ ವರ್ಕ್ಸ್ ಅಂತೇಳಿ ನಾವು ವರ್ಬ್ನ ನೋಡಿದ್ದೀವಿ. ಅದರಲ್ಲಿ ಕೆಲವು ವರ್ಬ್ಸ್ ಬರುತ್ತೆ, ಅದನ್ನ ನಿಮಗೆ ನಿನ್ನೆ ಪಾಠದಲ್ಲಿ ಪರಿಚಯಿಸಿದ್ದೀನಿ. ಹಾಗೇನೆ ಇವತ್ತು ಫ್ರೇಜಲ್ ವರ್ಬ್ ಬಗ್ಗೆ ನಾವು ಸ್ವಲ್ಪ ಅಧ್ಯಯನ ಮಾಡೋಣ. ಹೇಗೆ ಫ್ರೇಜಲ್ ವರ್ಬ್ ಅಂದ್ರೆ ಏನು, ಅದರ ಅರ್ಥ ಏನಿರ್ಬೋದು ಅಂತೇಳಿ. ಎ ವರ್ಬ್ ದಟ್ ಈಸ್ ಕಂಬೈನ್ಡ್ ವಿತ್ ಆನ್ ಅಡ್ವರ್ಬ್. ಇಲ್ಲಿ ನಾವು ಅಡ್ವರ್ಬ್ ಬಗ್ಗೆ ಕೂಡ ನಾವು ಹೇಳಿದ್ವಿ, ಅಡ್ವರ್ಬ್ ಅಂದ್ರೆ ಏನು ಅಂತೇಳಿ. ಅದರಲ್ಲಿ 3 ರೀತಿಯ ಅಡ್ವರ್ಬ್ ಬಗ್ಗೆ ನಾನು ಮಾತನಾಡಿದ್ ನಿಜ. ಆದ್ರೆ ಇಲ್ಲಿ ನಾವು ಎಲ್ಲ ಅಡ್ವರ್ಬ್ನು ಒಂದೇ ರೀತಿಯಲ್ಲಿ ತಗೊಳ್ಳೋಣ. ಅಂದ್ರೆ ಈಗ ಹೇಗೆ ಅಡ್ವರ್ಬ್ಗಳನ್ನ ನೀವು ಅಭ್ಯಾಸ ಮಾಡ್ತಿರೋ ಎಲ್ಲ ಅಡ್ವರ್ಬ್ಗಳನ್ನು ಕೂಡ ಇಲ್ಲಿ ಒಂದೇ ರೀತಿ ನಾವು ತಗೊಳ್ಳೋಣ. ಎಲ್ಲ ಅಡ್ವರ್ಬ್ ಒಂದೇ ಅಂತ ಹೇಳಿ ಅನ್ಕೊಂಡ್ರೆ ನಾವು ಈ ವರ್ಬ್ ಜೊತೆ ಹೇಗೆ ಅಡ್ವರ್ಬ್ ಕೆಲಸ ಮಾಡ್ತದೆ, ಅದು ಕಂಬೈನ್ ಆದಾಗ ಅಂದ್ರೆ ಜೊತೆಗೂಡಿದಾಗ ಅದು ಒಂದು ಅರ್ಥವನ್ನ ಹೊಂದಿರ್ತದೆ. ಅಡ್ವರ್ಬ್ ಅಂತ ಅಲ್ಲ, ಇಲ್ಲ ವರ್ಬ್ ಅಂತಲ್ಲ, ವರ್ಬಿನ ಅರ್ಥವನ್ನೇ ಹೊಂದಿರ್ತಕ್ಕಂಥದ್ದಕ್ಕೆ ನಾವು ಫ್ರೇಜಲ್ ವರ್ಬ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ. ನಿನ್ನೆ ಈ ಕೆಲವು ಶಬ್ದಗಳ ಬಗ್ಗೆ ನಾನು ಪಾಠ ಮಾಡಿದ್ದೀನಿ. ಅದೇ ಶಬ್ದವನ್ನ ನಾವು ಇವತ್ತು ಫ್ರೇಜಲ್ ವರ್ಬ್ಸ್ ಆಗಿ ನಾನು ಇಲ್ಲಿ ನಿಮ್ಮ ಮುಂದೆ ತಂದಿದ್ದೀನಿ. ಈಗ ಬೀಟ್ ಅನ್ನೋ ಶಬ್ದನ ಕೇಳಿದ್ರಿ, ಇದು ಆಫ್ ಇದೆ. ಬೀಟ್ ಆಫ್ ಅನ್ನೋದು ಇದು ಒಂದು ಅರ್ಥವನ್ನ ಹೊಂದಿದೆ. ಅದಕ್ಕೆ ಅದರದೇ ಆದ ಒಂದು ಅರ್ಥ, ಬೇರೆ ಅರ್ಥವನ್ನೇ ಅದು ಹೊಂದಿರ್ತದೆ. ಬೀಟ್ ಅನ್ನೋ ಅರ್ಥದಲ್ಲಿ ಇರಲ್ಲ ಅದು. ಇದು ಸೇರಿದಾಗ ಒಂದು ಅರ್ಥ ಇದೆ. ಅದನ್ನ ಮುಂದೆ ನೆಕ್ಸ್ಟ್ ಬರ್ತಕ್ಕಂಥ ಪಾಠದಲ್ಲಿ ನಾವು ನೋಡೋಣ. ಇವಾಗ ಬಿಕಮ್ ನೋಡಿದಿರ, ಬಿಕಮ್ ಆಫ್ ಅಂತ ಹೇಳಿ ಇದು ಕೂಡ ಫ್ರೇಜಲ್ ವರ್ಬ್. ಅಭ್ಯಾಸ ಮಾಡಿ. ಬ್ರಿಂಗ್ ಅಬೌಟ್ ಅನ್ನೋದು ಕೂಡ ಇಲ್ಲಿ ಫ್ರೇಜಲ್ ವರ್ಬ್. ಆದ್ರೆ ನೀವು ಪ್ರಿಪೋಸಿಷನ್ ನೋಡಿರ್ತೀರ, ಮತ್ತೆ ಅಡ್ವರ್ಬ್ ಕೂಡ ನೋಡಿರ್ತೀರ. ಈಗ ನಾನು ವರ್ಬ್ ಮತ್ತೆ ಅಡ್ವರ್ಬ್ ಬಗ್ಗೆ ಮಾತ್ರ ಮಾತನಾಡ್ತಾ ಇದ್ದೀನಿ. ಅದು ಫ್ರೇಜಲ್ ವರ್ಬ್ ಅಂದ್ರೆ ಏನು ಅಂತೇಳಿ. ಫ್ರೇಜಲ್ ಅಂದ್ರೆ ಪದ ಗುಚ್ಛ. ಇಲ್ಲಿ ಕ್ರಿಯಾ ಪದ ಗುಚ್ಛ ಅಂತೇಳಿ ನೀವು ಅರ್ಥ ಮಾಡ್ಕೋಬೇಕಷ್ಟೇ. ಇವಾಗ ಇದನ್ನ ಕ್ರಿಯಾ ಪದ ಗುಚ್ಛ ಅಂತೇಳಿ, ಗುಚ್ಛ ಅಂದ್ರೆ ಗೊತ್ತಿದೆ, ಒಂದು ಗೊಂಚಲು ಮಾಡಿದಾಗ ಅದನ್ನ ಗುಚ್ಛ ಅಂತ ಹೇಳ್ತೀವಿ. ಹಾಗೆ ಎರಡು ಸೇರಿದಾಗ ಇದು ಒಂದು ಗುಚ್ಛ ಆಗಿದೆ ಶಬ್ದಗಳು. ಅದರಿಂದ ಇಲ್ಲಿ ಅಡ್ವರ್ಬ್ ಮತ್ತೆ ಫ್ರೇಜ್ ಇದು ವರ್ಬ್ ಮತ್ತೆ ಅಡ್ವರ್ಬ್ ಸೇರಿ ಒಂದು ಫ್ರೇಜ್ ಆಗಿದೆ, ಅಂದ್ರೆ ಪದಗುಚ್ಛ ಆಗಿದೆ. ಪದಗುಚ್ಛ ಅಂದ್ರೆ ಅದನ್ನ ಈಗ ನಾವು ಕ್ರಿಯಾ ಪದಗುಚ್ಛ ಅಂತ ಹೇಳಿ ನಾವು ಕರಿಬಹುದು, ಫ್ರೇಜಲ್ ವರ್ಬ್ ಅಂತ ಹೇಳಿದ್ರೆ. ಈ ಬಿಕಮ್ ಆಫ್, ಬ್ರಿಂಗ್ ಅಬೌಟ್, ಬ್ರಿಂಗ್ ಅಲಾಂಗ್, ಕ್ಯಾಚ್ ಎಟ್, ಕ್ಯಾಚ್ ಆನ್, ಕ್ಯಾಚ್ ಔಟ್, ಹೋಲ್ಡ್ ಓವರ್, ಹೋಲ್ಡ್ ಟು. ಇಷ್ಟು ಶಬ್ದಗಳ ಬಗ್ಗೆ ನಿಮ್ಗೆ ಇವತ್ತು ತೀಕ್ಷ್ಣವಾಗಿ ಸ್ವಲ್ಪ ಕಾಲದಲ್ಲಿ, ಅಂದ್ರೆ ದೀರ್ಘಕಾಲ ತಗೊಳ್ಳದೆ ನಾನು ಪಾಠ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಇದನ್ನ ನಾನು ನೆಕ್ಸ್ಟ್ ನಿಮಗೆ ಸೆಂಟೆನ್ಸ್ ರೂಪದಲ್ಲಿ ತರಬೇಕಾಗ್ತದೆ. ಆ ಕಾರಣದಿಂದ ಇಷ್ಟನ್ನ ಮಾತ್ರ ಇವತ್ತು ನಿಮ್ಗೆ ಪರಿಚಯ ಮಾಡೋದಿಕ್ಕೆ ಇವತ್ತಿನ ಪಾಠನ ನಾನು ಮಾಡ್ತಾ ಇದ್ದೇನೆ. ಇಲ್ಲಿ ಯಾವುದೇ ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ರು ಕೂಡ ಅದರ ಕನ್ನಡ ಅರ್ಥಗಳನ್ನ ನಾನು ಹೇಳಿಲ್ಲ. ಯಾಕೆ ಅಂದ್ರೆ ಕನ್ನಡ ಅರ್ಥವನ್ನ ಮಾತ್ರ ಹೇಳಿದಾಗ ನಿಮ್ಗೆ ಅದು ಕಸಿಬಿಸಿ ಆಗ್ಬೋದು. ಆದ್ರೆ ಇಲ್ಲಿ ಬೀಟ್ ಅನ್ನೋದು ಒಂದು ಅರ್ಥ ಇರ್ತದೆ, ಬಿಕಮ್ ಅಂದ್ರೆ ಒಂದು ಅರ್ಥ ಇರ್ತದೆ, ಬ್ರಿಂಗ್ ಅಂದ್ರೆ ಅದು ಒಂದು ಅರ್ಥ ಇದೆ, ಕ್ಯಾಚ್ ಅಂದ್ರೂ ಕೂಡ ಬೇರೆ ಅರ್ಥ ಇದೆ, ಹೋಲ್ಡ್ ಅಂದ್ರೂ ಕೂಡ ಬೇರೆ ಅರ್ಥ ಇದೆ ಅಲ್ವಾ. ಆದ್ರೆ ಇಲ್ಲಿ ನಾವು ಅಡ್ವರ್ಬ್ ಅದಕ್ಕೆ ಸೇರಿಸಿದಾಗ ಅದರ ಅರ್ಥ ಬದಲಾವಣೆ ಆಗ್ತದೆ, ಅದರ ಬೇರೆ ಅರ್ಥವನ್ನ ಕೊಡ್ತದೆ. ಬೀಟ್ ಅನ್ನೋ ಏನು ಅರ್ಥ, ಮೂಲ ಅರ್ಥ ಇತ್ತು, ಆ ಅರ್ಥದಲ್ಲಿ ಇರಲ್ಲ. ಅದಕ್ಕೆ ನಾವು ಏನ್ ಹೇಳ್ತೀವಿ, ಇಲ್ಲಿ ಒಂದು ಅಡ್ವರ್ಬ್ ಒಂದು ವರ್ಬಿನ ಜೊತೆ ಸೇರಿದಾಗ ಅದು ಫ್ರೇಜಲ್ ವರ್ಬ್ ಆಗಿದೆ ಅಂತೇಳಿ. ಅದನ್ನ ಫ್ರೇಜಲ್ ವರ್ಬ್ನೇ ನೀವು ಪ್ರತ್ಯೇಕವಾಗಿ ನಾವು ಕಲಿಕೆಯನ್ನ ಮಾಡ್ಬೇಕು.
ಅದರ ಅರ್ಥವನ್ನ ಕಲಿಕೆ ಮಾಡ್ಬೇಕು. ಆವಾಗ ಫ್ರೇಜಲ್ ವರ್ಬ್ ಬಗ್ಗೆ ನಿಮಗೆ ಕೆಲವು ಸೆಂಟೆನ್ಸ್ ಮಾಡಿ ತೋರಿಸಿರ್ಬೋದು. ಆದ್ರೆ ಫ್ರೇಜಲ್ ವರ್ಬ್ ಬಗ್ಗೆ ನಾನು ಫ್ರೇಜಲ್ ವರ್ಬ್ಸ್ ಅಂದ್ರೆ ಏನು ಅಂತ ಹೇಳಿ ಹೇಳಿರ್ಲಿಲ್ಲ ಇದುವರೆಗೂ ಕೂಡ. ಸರಿಯಾಗಿ ಅರ್ಥೈಸಿರ್ಲಿಲ್ಲ. ಸರಿಯಾಗಿ ಅರ್ಥೈಸಿರ್ಲಿಲ್ಲ ಅಂದ್ರೆ ಹೇಳೇ ಇಲ್ಲ ಅದ್ರ ಸಂಪೂರ್ಣವಾಗಿ ಅದರ ವಿವರವನ್ನ. ಅದರ ವಿವರಣವನ್ನು ಈಗ ನಾನು ತಂದಿದ್ದೀನಿ. ಅದರ ಪಾಠನ ನಾನು ನಿಮ್ಗೆ ಸೆಂಟೆನ್ಸ್ ಮುಖೇನ, ಸೆಂಟೆನ್ಸ್ ನಲ್ಲಿ ಸೇರಿಸುವ ಮುಖೇನ ಅದರ ಅರ್ಥವನ್ನ ನಾನು ಕೊಡ್ತಾ ಹೋಗ್ತಾ ಇರ್ತೀನಿ. ಯಾಕೆ ಅಂದ್ರೆ ಇದ್ರ ಜೊತೆಗೆ ನಮ್ಗೆ ಇಲ್ಲಿ ನಮ್ಗೆ ಕರ್ತೃಪದವು ಕೂಡ ಬರ್ತದೆ. ಅಂದ್ರೆ ಏನು ನಾವು ನಾಮಿನೇಟ್ ಪರ್ಸನ್ ಅಂತ ಹೇಳ್ತೀವಿ, ಅಂದ್ರೆ ನಾಮಿನೇಟ್ ಕೇಸ್ ಅಂತ ಹೇಳ್ತೀವಿ ಅದಕ್ಕೆ ನಾವು. ಅದನ್ನ ಕರ್ತೃಪದ ಅಂತೇಳಿ. ಇಲ್ಲಿ ಕ್ರಿಯಾಪದ ಬಂದಿದೆ ಇವಾಗ ಫ್ರೇಜಲ್ ವರ್ಬ್ ಆಗಿ. ಜೊತೆಗೆ ನಿಮ್ಗೆ ಕರ್ಮಪದ ಎಂದಿನಂತೆ ಕರ್ಮಪದ ಕೇಳಿದ್ರೆ ಇಲ್ಲಿ ಕರ್ಮಪದವನ್ನ ಕೊಡ್ಬೇಕಾಗ್ತದೆ. ಹೌದಲ್ವಾ? ನೆನ್ನೆ ಪಾಠ ಮಾಡಿದಾಗ ನಾನು ಬೇರೆದೇ ಪಾಠ ಮಾಡಿದ್ದೆ. ಇದ್ರ ಬಗ್ಗೆ ಇದೇ ಶಬ್ದಗಳು ಬಂದಿತ್ತು, ಅದರ ಅರ್ಥ ಬೇರೆ ಆಗಿತ್ತು. ಇವತ್ತು ಫ್ರೇಜ್ ಆದಾಗ ಅದರ ಅರ್ಥ ಬೇರೆ ಆಗಿರ್ತದೆ. ಅದುವರೆಗೆ ನೀವು ನಮ್ಮ ವಾಕ್ಯ ಸಂಗಮ ಯೂಟ್ಯೂಬ್ ಚಾನಲ್ ಅನ್ನ ನೀವು ಗಮನಿಸ್ತಾ ಇರಿ. ಯಾವಾಗಲೂ ಎಡೆ ಬಿಡದೆ ನೋಡಿ. ಹಿಂದೆ ಮಾಡಿರ್ತಕ್ಕಂಥ ವಿಡಿಯೋಸ್ ಅನ್ನ ನೋಡಿದಾಗ ಮುಂದೆ ನಾನು ತರ್ತಕ್ಕಂಥ ವಿಚಾರದ ಬಗ್ಗೆ ಲಿಂಕ್ಸ್ ಇರ್ತದೆ ಯಾವುದೇ ಆದ್ರೂ. ಆ ಲಿಂಕ್ಸ್ ಹೋಗೋದೇ ಇಲ್ಲ. ನೀವು ಎಲ್ಲಿ ನೋಡಿದ್ರು ಅದನ್ನ ಹೆಚ್ಚು ಹೆಚ್ಚು ಓದಿದಾಗ ನಿಮ್ಗೆ ಅರ್ಥ ಆಗ್ತದೆ. ಇಂಗ್ಲಿಷ್ ಅಂದ್ರೆ ಇಷ್ಟೇ ಸುಲಭ, ಅದನ್ನ ಸರಿಯಾಗಿ ನಾವು ಓದಿಲ್ಲ ಅಂದಾಗ ಅದಷ್ಟೇ ಕಷ್ಟ ಅನ್ನೋದು ನಿಮ್ಗೆ ಇಲ್ಲಿ ಅರ್ಥ ಆಗ್ತಾ ಇರ್ತದೆ. ಇಷ್ಟನ್ನ ಹೇಳಿ ಇವತ್ತಿನ ಪಾಠನ ನಾನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.